She is the queen of the house. ಇವಾಗ ಇನ್ನೊಂದು ಕಾಲ್ ಬೀಳ್ತಾ ಇದೆ ನೋಡು. ಮಧ್ಯದಲ್ಲಿ ಬಾಂಬ್ ಬೇರೆ. This is our family. ಮಕ್ಕಳಿಗೆ ಎಸ್ಪೆಷಲಿ ಕಾಸು ಕೊಡ್ತಾರೆ. ಈ ನಾಟಿ ಫೆಲೋನೇ ಆಲ್ ಮಾಡಿದ್ದು. ಕಾಲ್ ತುಂಬಾ ನೋವ್ತಿದೆ. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. Happy wish. ಗೈಸ್ ಟೈಮ್ ಬಂದು ಇನ್ನೂ 4:45 ಆಗಿಲ್ಲ. ಅಷ್ಟು ಬೇಗ ಹಮ್ಮಗುಟಿ ಬಂದು ನಮ್ಮನ್ನ ಎಬ್ಬರಿಸ್ಬಿಟ್ರು. ಇವಾಗ ಚೇಚಿನ ಎಬ್ಬರ್ಸಕ್ಕೆ ಹೋಗ್ತಾ ಇದ್ದಾರೆ. ಗೈಸ್ ನೆನ್ನೆ ಇಷ್ಟೊಂದು ಕೆಲಸ, ಯಪ್ಪ ಕಾಲು ತುಂಬ ನೋವ್ತಿದೆ. ಅಮ್ಮಗುಟಿ ಓಟ ಪುಲಾವ್ ಸುಡ್ತಾ ಇದ್ದಾರೆ. ಇದು ಇವಾಗ ಅಮ್ಮಗುಟಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಮಗೆ ನಾಳೆ ಅಲ್ಲ ಇವತ್ತು ತುಂಬ ಪ್ಲ್ಯಾನ್ಸ್ ಇದೆ. ಟೆಂಪಲ್ಗೆ ಹೋಗ್ಬೇಕು, ಮತ್ತು ಎಷ್ಟೊಂದು ಫ್ಯಾಮಿಲಿ ಪ್ರೋಗ್ರಾಮ್ಸ್ ಇದೆ, ಮತ್ತು ಮನೆಗೆ ಹೋಗ್ಬೇಕು, ರಿಲೇಟಿವ್ಸ್ ಮನೆಗೆಲ್ಲ. ಸೊ ದಟ್ ಈಸ್ ವೈ ಅವ್ರು ಇವಾಗಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ನಾವು ಎದ್ದು ಕೆಳಗಡೆ ಇವಾಗ ಹೋಗಿ ತಿರ್ಗಾ ಮಲ್ಕೊತೀವಿ. ನಾವು ಈ ಟೈಮಲ್ಲೇ ನಾವು ಕೃಷ್ಣನ ನೋಡಬೇಕು. ಅದಕ್ಕೆ ನಮಗೆ ಕಣ್ಣು ಮುಚ್ಕೊಂಡು ಹಿಂಗೆ ಕರ್ಕೊಂಬಂದಿದ್ದು. ಸೊ ಬೆಳಿಗ್ಗೆ ನಾವು ತಿರ್ಗಾ ಇವಾಗ ಹೋಗಿ ಮಲ್ಕೊಂಡ್ರೆ ತಿರ್ಗಾ ಬೆಳಿಗ್ಗೆ ಎದ್ದು ಬರೋ ಅಷ್ಟರಲ್ಲೇ ಅಡುಗೆ ಎಲ್ಲ ಮುಗ್ದಿರುತ್ತೆ. ಆಚೀಸಿ ಹಂಗೇನೆ ನಿಕ್ಕನೆ ಅವರ ഒരു സ്റ്റെപ്പ് ഉണ്ട് ഇപ്പോൾ. ನಾವು ಕಣಿ ನೋಡಿದ ಮೇಲೆ ಪಟಾಕಿ ಹೊಡಿಬೇಕಂತೆ, ಅದೇ ಟ್ರೆಡಿಷನ್ ಇಲ್ಲಿ. ಸೊ ಅದಕ್ಕೆ ಪಟಾಕಿ ಹೊಡಿಯೋಕ್ಕೆ ಬಂದಿದ್ದೀವಿ. ನಾನು ನೈಟೇ 12 ಗಂಟೆಗೆ ಇದೆಲ್ಲ ತೊಳ್ಬಿಟ್ಟು ನಾನು ರಂಗೋಲಿ ಬಿಟ್ಟೆ ಗೈಸ್. ನೋಡಿ ಇವಾಗಲೇ ನೋಡ್ಕೊಂಬಿಡಿ. ಇಲ್ಲ ನಿಲ್ಸಿರೇಟ ಇಪ್ಪೋ ಅಮ್ಮೆ ಕೊಂಡು ಬರು. ನಾನು ಇವಾಗಲೇ ಏನಕ್ಕೆ ಬಿಟ್ಟೆ ಅಂದರೆ ಬೆಳಿಗೊತ್ತು ನನ್ನ ಕೈಯಲ್ಲಿ ಆಗಲ್ಲ, ನಂಗೆ ರೆಡಿ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಬೆಳಿಗ್ಗೆ ಬಿಟ್ಟರೆ ಈ ಚಿಕ್ಕವನಿದ್ದಾನೆ, ಅವ್ನು ಬೇಕಂತ ಹೋಗಿ ತುಳಿತಾನೆ, ಮತ್ತು ನೀರಲ್ಲೆಲ್ಲ ಆಟಾಡ್ಬಿಡ್ತಾನೆ. ಅದಕ್ಕೆ ಅವ್ನು ಮಲಗಿದ ತಕ್ಷಣವೇ ನಾನಿಲ್ಲ ತೊಳ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟೆ ಗೈಸ್. ಚಂದ್ರನ್ನೇ ಕಾಣ್ತಿಲ್ಲ ಗೈಸ್. ಈ ಎಲೆ ಮಧ್ಯದಲ್ಲಿ ಚಂದ್ರ ಕಾಣ್ತಾ ಇದ್ದಾರೆ. ಲಿಪ್ಸ್ಟಿಕ್ ಇಟ್ಕೊಂಡಿಲ್ಲ ಅಂತ ಹೋಗ್ತಾ ಇದ್ದಾರೆ ಗೈಸ್. ಇವತ್ತು ವಿಶು ಪಾಪ ನಮ್ಮ ಅಮ್ಮುಕುಟ್ಟಿ ನೈಟ್ ಡ್ರೆಸ್ ಅಲ್ಲಿ ಇದ್ದಾರೆ, ನಾನು ಗ್ರ್ಯಾಂಡ್ ಡ್ರೆಸ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಅಮ್ಮುಕುಟ್ಟಿ ಅಡಿಗೆ ಮಾಡ್ಕೊಂಡೇ ಇದ್ದಾರೆ, ಇನ್ನು ಮುಗ್ದೇ ಇಲ್ಲ. ಇಷ್ಟೊಂದು ಪಾಯಸ ಏನೇನೋ ಮಾಡ್ತಾ ಇದ್ದಾರೆ. 3 ಗಂಟೆಗೆ ಎದ್ದು ಮಕ್ಕಳ ಎಲ್ಲ ಹಾಕಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ ಮುಂಚೆನೆ ಇಲ್ಲ ರೆಡಿ ಆಗ್ಬಿಟ್ಟು ಇಕ್ಕಿದ್ರೆ ಅವರು ಆರಾಮಾಗಿ ಕುತ್ಕೊಂಡು ನಮ್ಮ ಜೊತೆ ತಿನ್ಬೋದು ಅಂತ. ಅಲ್ಲೇ ಸುಂದರಿ ಮಾಡ್ಕೊಂಡು ಗೈಸ್ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಮ್ಯಾಚಿಂಗ್ ಅಲ್ಲೇ ಗೈಸ್. ನೋಡಿದ್ರಾ ರಂಗೋಲಿ? ನಾನು ಬೆಳಿಗ್ಗೆ 4 ಗಂಟೆಗೆ ಏನಂದೆ ಅದೇ ಆಯ್ತು. ಈ ಚಿಕ್ಕೋನ್ ಇದಾನಲ್ಲ, ಈ ನಾಟಿ ಫೆಲೋನೇ ಆಲ್ ಮಾಡಿದ್ದು. ನಗಪ್ಪ ಏನು ಅಪ್ಪ ಫೋಟೋ ತೆಗಿತಾ ಇರೋದು.
ಗೈಸ್ ಇವಾಗ ಅಚ್ಚ ಕೈ ನೀಟ್ ಕೊಡ್ತಾ ಇದ್ದಾರೆ. ಕೈ ನೀಟು ಅಂದರೆ ಇಲ್ಲ ವಿಷುಗೂ ಮಕ್ಕಳಿಗೆ ಎಸ್ಪೆಷಲಿ ಕಾಸು ಕೊಡ್ತಾರೆ, ಖರ್ಚು ಮಾಡ್ಕೊಳ್ಳಿ ಅಂತ. ಒಂದು ಪಾಕೆಟ್ ಮನಿ ಥರ ಕೈ ನೀಟು ಅಂತ ಹೇಳೋದು. ಸೊ ಇವಾಗ ಎಲ್ಲರೂ ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿದ್ದಾರೆ, ಸೊಸೆಗಳಿದ್ದಾರೆ, ಸೊಸೆ ಮತ್ತು ಅಲಿಯ ಇದ್ದಾರೆ. ಎಲ್ಲರಿಗೂ ಸೇರಿ ಇವಾಗ ಕೈ ನೀಟ್ ಕೊಡ್ತಾರೆ ಅಚ್ಚ. ವಾ ಬೇಗಮ್ ಎಲ್ಲರೂ ಇಷ್ಟೊಂದು ಕಾಸೈತೆ. ಮೂತ ಮೋನೆ ഇവിടെ കൈ നീട്ടും. ഇപ്പൊ ദേവേട്ടാ ഹലോ ഹലോ മിസ്റ്റർ അങ്ങോട്ട് പോ. ಅಲ್ಲ ನಿಜಲೇಟ ಕಾಸು ತಗೊಂಡ್ಬಿಟ್ರು ചേച്ചി. ಹಾಂ ഫ്രഷ് നോട്ട് താങ്ക്സ് അച്ഛ. ಕಾಲ್ ಬೀಳ್ತಾ ಇದೆ ನೋಡು ಪಾವ. ಇಪ್ಪ ಅಮ್ಮ ಕಡೆ ಕೈ ನೀಟು. ಅಯ್ಯೋ ಅಚ್ಚ ಏನಂತ ಇದ್ದಾರೆ ಗೊತ್ತಾ ಗೈಸ್, ನೀನಿಲ್ಲಾಂದ್ರೆ ನಂಗೆ ಜೀವನನೇ ಇಲ್ಲ ಅಂತ. ಕಾಸು ಮಾತ್ರ ತಗೊಂಡ್ರು. ದಿಸ್ ಈಸ್ ಅವರ್ ಫ್ಯಾಮಿಲಿ. ಅಚ್ಚ ಕರೆಯಲ್ಲೇ ಅಳ್ತಾ ಇದ್ದಾರೆ ಅಚ್ಚ. ಇಟ್ಸ್ ಓಕೆ. ಹ್ಯಾಪಿ ಟಿಯರ್ಸ್. ಹ್ಯಾಪಿ ವಿಶು ಗೈಸ್. ಗೈಸ್ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಕುಟಿ ಚೇತನ್ ಹೆಂಗ್ ಕೂತೈತೆ ಇಲ್ಲಿ. ಒಂದ್ ಜಾಗ ಗೈಸ್, ಇಲ್ಲೇ ಕುತ್ಕೊಳ್ಳೋದು ಯಾವಾಗ್ಲೂ ಅವನು. ಪ್ರೀತು ಹಾಯ್ ಪರ. ವೇರ್ ಇಸ್ ಯೋರ್ ನೋಸ್? ನೋಸ್ ಕಾಮಿಕೆ ಅವ್ರಿಗೆ ನೋಸ್. ಹಾಯ್ ಕಾಮಿಕೆ ಐ ಐ ಇದೆ. ಹೆಡ್ ಇದೆ. ಇದೆ ಅದ. ವೆರಿ ಗುಡ್ ಬಾಯ್. ಗುಡ್ ಬಾಯ್ ಆಗ್ಬಿಟ್ಟಿದ್ದಾನೆ ಗೈಸ್. ಕಿಂಡರ್ ಗಾರ್ಡನ್ಗೆ ಹೋಗಿ ಇಲ್ಲ ಕಲಿತಾ ಇದ್ದಾನೆ ಇವಾಗ. ಗೈಸ್ ನಾವು ಟೆಂಪಲಿಗೆ ಬಂದ್ವಿ, ಪೂಜೆ ಎಲ್ಲ ಆಯಿತು, ದೇವ್ರನ್ನೆಲ್ಲ ಮುಕ್ಕೊಂಡು ಇವಾಗ ಸುತ್ತಾ ಇದ್ದೀವಿ. ಅದಾದಮೇಲೆ ಹೋಗೋದು, ಹೋಗಿ ಚೆನ್ನಾಗಿ ತಿನ್ನೋದು, ವೀಡಿಯೋಸ್ ಮಾಡೋದು, ಆಮೇಲೆ ಫೋಟೋ ತೆಗಿಯೋದು ಅಷ್ಟೇ. ಮತ್ತು ಬೀಚ್ಗೆ ಹೋಗ್ಬೇಕು ಗೈಸ್. ಬೀಚ್ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಬೀಚ್ಗೆ ಹೋಗೋಕ್ಕೆ. ಸೊ ನೋಡೋಣ ಡೇ ಹಿಂಗೆ ಹೋಗುತ್ತೆ ಅಂತ. ಐ ಫೀಲ್ ಲೈಕ್ ಐ ಆಮ್ ಅ ಸ್ಮಾಲ್ ಗರ್ಲ್ ನಾ. ನನಗೆ ಮಗು ಹುಟ್ಟಿದ್ರೆ, ಹೆಣ್ಮಗು ಹುಟ್ಟಿದ್ರೆ ಆ ಬೇಬಿಗೂ ನಾನು ಒಂದೇ ಥರ ಡ್ರೆಸ್ ಹಾಕೊತೀವಿ. ಆಮೇಲೆ ಹಿಂಗೆ ನಡೀತೀವಿ ಹಿಂಗೆ ನನ್ನ ಜೊತೆ ಹಿಂಗೆ ಕೈ ಇಟ್ಕೊಂಡು. ಅವಾಗ ದಯವಿಟ್ಟು ಇಷ್ಟೊಂದು ಫೋಟೋಸ್ ತೆಗಿಬೇಕಂತ ಗೊತ್ತಾಗಲ್ಲ. ಫೋಟೋ ತೆಗಿತಾನೇ ಇರಬೇಕು ಅಲ್ವಾ ದೇವಟ? ಸೊ ದಿಸ್ ಈಸ್ ಅವರ್ ವಿಶು ಔಟ್ಫಿಟ್ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ. ಗೈಸ್ ಊಟ ಸರ್ವ್ ಮಾಡ್ತಾ ಇದ್ದೀವಿ. ಅಮ್ಮ ಕುಟಿಗೆ ಬೇಕಾ? ಚೀಟಿ ಕಣೋ. ಇಷ್ಟು ಊಟ ಅಮ್ಮಗುಟ್ಟಿ ಏನೇನು ಮಾಡಿದ್ದಾರೆ ಗೈಸ್ ನೋಡಿ. ಪ್ರತಿಯೊಬ್ಬರೂ ತಿಂತಾ ಇದ್ದಾರೆ. ಫ್ಯಾಮಿಲಿ ಫುಲ್ಲು. ನಮ್ಮ ಅಮ್ಮಗುಟ್ಟಿ, ಶಿ ಈಸ್ ದಿ ಕ್ವೀನ್ ಆಫ್ ದಿ ಹೌಸ್. ಶಿ ಪ್ರಿಪೇರ್ಡ್. ಕಿಂಗ್ ಆಫ್ ದಿ ಹೌಸ್ ಈಸ್ ಈಟಿಂಗ್. ಇವ್ರು ನೋಡಿ ಏನು ತಿಂತಾ ಇದ್ದಾರೆ. ಆಯ್ ಪರ
ಗೈಸ್ ಇವತ್ತು ಡೇನೇ ಫ್ಲಾಪ್ ಮಾಡಿದ್ರು ಗೈಸ್ ಈ ನಿಜಿಲೇಟ. ಇವತ್ತು ಬೀಚ್ಗೆ ಹೋಗೋಣ ಅಂದ್ರೆ ಬೇಡ ನಾವು ಪಟಾಕಿ ಹೊಡಿಬೇಕು, ಇಷ್ಟೊಂದಿದೆ ಪಟಾಕಿ ಹೊಡಿಬೇಕು. ನೋಡಿ ಗೈಸ್, ಆಕ್ಚುಲಿ ಇವರು ತಗೊಂಡಿರೋದು 2000 ಸರ 3 ತಗೊಂಡಿದ್ದಾರೆ. ಸೊ 6000 ಆಯ್ತು. 6000 ಸರ ಇವಾಗ ಅಲ್ಲಿ ಇಕ್ತಾ ಇದಾರೆ ಗೈಸ್. ಇವಾಗ ಇಲ್ಲ ನಿಜಿಲೇಟನೇ ಮಾಡಿರೋದು, ಲೈನ್ ಆಗಿ ಇಕ್ಕಿದಾರೆ ನೋಡಿ. ಅದು ಮೇಲೆ ಆ ಪಟಾಕಿ ಸರ ಪಟಾಕಿ ಇಕ್ಬಿಟ್ಟು ಅದ್ ಮಧ್ಯದಲ್ಲಿ ಬಾಂಬ್ ಬೇರೆ ಇಕ್ಬಿಟ್ಟು ಅನ್ಸ್ಬೇಕಂತೆ. ಅದಕ್ಕೋಸ್ಕರ ಇವಾಗ ವೇಟಿಂಗು. 6 ಗಂಟೆ ಆಯ್ತು. ನೋಡಿದ್ರೆ ಮೋಡ ಮುಚ್ಚೈತೆ ಗೈಸ್. ಚೇಚಿಗೂ ನನಗೂ ಎಷ್ಟು ಕೋಪ ಅಂದ್ರೆ ಇಬ್ರಿಗೂ ಬೈತಾ ಇದೀವಿ, ದಯವೇಟ್ ಆಗೋ ನಿಜಿಲೇಟ್ ಆಗೋನು. ಇಟ್ಸ್ ಡಿಸಿಲಿಂಗ್, ದಟ್ಸ್ ವಾಟ್ ಐ ಟೋಲ್ಡ್. ಇವಾಗ್ಲೇ ಅನ್ಸಿ ನಿಜಿಲೇಟ್ ಎಪ್ಪತ್ತನೇ ಚೇ ನೋಕ ಇವತ್ತು ಹೊಡಿತಾರೆ ಅಂತೆ ಪಟಾಕಿ. ನಾನಂತೆ ಮಳೆ ಇವಾಗ ಸ್ಟಾರ್ಟ್ ಆದ್ರೆ 10 ಗಂಟೆವರೆಗೂ ಮಳೆ ಇರುತ್ತೆ ಗೈಸ್. ಇನ್ನು ಮೋಡ ನೋಡಿ ಹಿಂಗೆ ಐತೆ. ಡೇನೇ ಫ್ಲಾಪ್ ಮಾಡಿದ್ರು ಇವತ್ತು ಗೈಸ್. ಮಳೆ ಬಂತು, ಮಳೆ ಹೋಯ್ತು. ಇವಾಗ that thunder, right? Like a picture? Yeah. Like what picture? Like a baby picture. Baby picture. Baby picture ಅಲ್ಲಿ ಥಂಡರೇ ನೋಡಿಲ್ಲ ದೇವಟ ನಾನು. ನೋಡಿ ಗೈಸ್, ಇಷ್ಟು ಉದ್ದ ಯಾವ ತರ ಇದೆ. ಇವಾಗ ಇನ್ನೊಂದು ತುಂಬ ಜನಗೆ ವಿಶು ಅಂದರೆ ಏನಂತ ಗೊತ್ತಿಲ್ಲ. ವಿಶು ಇಸ್ ಜಸ್ಟ್ ಲೈಕ್ ನಮ್ಮ ಉಗಾದಿ ಫೆಸ್ಟಿವಲ್ ಇದಲ್ಲ, ಮತ್ತು ತಮಿಳಿಯನ್ಸ್ಗೆ ತಮಿಳ್ ನ್ಯೂ ಇಯರ್. ಸೊ ಅದೇ ಥರನೇ ವಿಶುನು ಮಲಯಾಳೀಸ್ಗೆ. ಸೊ ಇಟ್ಸ್ ಜಸ್ಟ್ ಅ ನ್ಯೂ ಇಯರ್, ದ ನ್ಯೂ ಬಿಗಿನಿಂಗ್ ಆಫ್ ದಿ ಇಯರ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆನೆ ಅಮ್ಮ ಬಂದು ಕಣ್ಣು ಮುಚ್ಚಿ ಫಸ್ಟು ನಾವು ಓಪನ್ ಮಾಡಿದಾಗ ಕಣ್ಣು ನಾವು ಕೃಷ್ಣ ಮೂರ್ತಿನೇ ನೋಡಬೇಕು. ಸೊ ವಿಚ್ ಇಸ್ ಕಾಲ್ಡ್ ಆಸ್ ಕನಿ. ಇದೂ ನನಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು. ಸೊ ಐ ಆಮ್ ಆಲ್ಸೋ ಲರ್ನಿಂಗ್ ಎವ್ರಿಥಿಂಗ್ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.